ಕರ್ನಾಟಕಕ್ಕೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇರುವಂತದ್ದು ಮುಂಗಾರು ಮಳೆನೇ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಕೆರೆ ಕಟ್ಟೆಗಳು ಖಾಲಿಯಾಗಿರುವಂತದ್ದು, ನೀರು ಬರೆದಿರುವಂತ ಹಿನ್ನೆಲೆಯಲ್ಲಿ ರೈತರು ಬೆಳೆದಂತ ಬೆಳೆಗಳು ಒಣಗ್ತಾ ಇದ್ದಾವೆ, ಡ್ಯಾಮ್ಗಳು ಖಾಲಿ ಆಗಿದೆ, ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂತ ಎಲ್ಲಾ ಚಾನ್ಸಸ್ ಇದೆ. ಮುಂಗಾರು ಮುನಿಸು, ಮಳೆ ಕೊರತೆಯ ಆತಂಕ, ಹನಿ ನೀರಿಗೂ ಕೂಡ ಹಾಹಾಕಾರ, ಬೆಳೆಗಳು ನಾಶ ಆಗ್ತಾ ಇದೆ. ಮುಂಗಾರು ಸ್ಟಾರ್ಟಿಂಗ್ ಬಂದಂತ ಹಿನ್ನೆಲೆಯಲ್ಲಿ ಎಲ್ಲ ಬೀಜ ಬಿತ್ತಿದ್ರು, ಬೆಳೆಗಳನ್ನ ಹಾಕಿದ್ರು. ಆದರೆ ಅದಾದ್ಮೇಲೆ ಕೈ ಕೊಟ್ಟಿದೆ, ಈಗ ಬೆಳೆಗಳಿಗೆ ನೀರಿಲ್ಲ, ನಾಶ ಆಗ್ತಾ ಇದೆ. ಜೂನ್ನಲ್ಲಿ ಕೈಕೊಟ್ಟಂತ ಮುಂಗಾರು ಮಳೆ, ನಕ್ಷತ್ರಗಳು ಕೈಕೊಟ್ಟ ರೋಹಿಣಿ, ಮೃಗಶಿರ, ಆರಿದ್ರ ಮಳೆಗಳು ಬರಬೇಕಾಗಿತ್ತು ಇಷ್ಟೊತ್ತಿಗೆ, ಆದರೆ ಆ ಮಳೆ ಬಂದಿಲ್ಲ. ನ್ಯೂಸ್ 18ನಲ್ಲಿ ಬರ ಸಿಡಿಲಿನ ಬಿಗ್ ಕವರೇಜ್ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ಸಂಕಷ್ಟ ಎದುರಾಗಿದೆ, ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಇದೆ ಅನ್ನುವಂಥದ್ದನ್ನ ತೋರಿಸ್ತಾನೆ ಇದೀವಿ. ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ತೋರಿಸ್ತಾ ಇದೆ ನ್ಯೂಸ್ 18 ಯಾವ್ಯಾವ ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ, ಅಲ್ಲಿ ಯಾವ ರೀತಿಯಾಗಿ ಸುತ್ತಮುತ್ತಲೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ಹಾಗೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ಇಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಕರ್ನಾಟಕಕ್ಕೆ ಕಾದಿದೆ ಭೀಕರ ಜಲಕ್ಷಾಮ. ಬೆಳೆಗಳಿಗೂ ಕೂಡ ನೀರಿಲ್ಲ, ಕುಡಿಯ ನೀರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಕೈ ಕೊಡ್ತಾ ಇದೆ ಮಳೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆತಂಕ. ಬೆಳೆಗಿರ್ಲಿ, ಕುಡಿಯುವ ನೀರಿಗೂ ಕೂಡ ಹಾಹಾಕಾರ. ಜೂನ್ ತಿಂಗಳಲ್ಲಿ 43% ಮಾತ್ರ ಮಳೆ ಆಗಿದೆ. ಜುಲೈ ತಿಂಗಳಲ್ಲಿ 20% ಮಾತ್ರ ಮಳೆ ಅಂತ ಹೇಳಲಾಗ್ತದೆ. ಎಕ್ಸ್ಪೆಕ್ಟೇಷನ್ ಬರೀ 20% ಮಾತ್ರ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಕೊಡಲಾಗಿದೆ. ಜುಲೈಯಲ್ಲಾದ್ರೂ ಬರ್ಬೋದು ಅಂತ ಅನ್ಕೊಳ್ಳಾಗ್ತದೆ. ಆಕ್ಚುಲಿ ಹಿಂದೆ ಎಲ್ಲ ಜೂನ್ನಲ್ಲಿ ಕೈಕೊಟ್ಟಂತ ಸಂದರ್ಭದಲ್ಲಿ ಜುಲೈನಲ್ಲಿ ಪಿಕಪ್ ಆಗಿತ್ತು ಮುಂಗಾರು ಮಳೆ. ಆದ್ರೆ ಈಗ ಜುಲೈಯಲ್ಲಿ ಇನ್ನಷ್ಟು ಭೀಕರ ಪರಿಸ್ಥಿತಿ ಅಂತ ಅಂದಾಜು. ಈ ಬಾರಿ ಒಟ್ಟಾರೆ 70% ಮಳೆ ಕೊರತೆ. ಕಳೆದ ವರ್ಷ 14% ಮಳೆಯ ಕೊರತೆ ಇತ್ತು ಅಷ್ಟೇ. ಆದ್ರೆ ಈ ಬಾರಿ 70% ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಂತ ಭೀಕರ ಪರಿಸ್ಥಿತಿಗೆ ಹೋಗಲಿದೆ ಕರ್ನಾಟಕ ಅಂತ. ಈ ಬಾರಿ ಬರಗಾಲದ ಕಂಟಕ ತಪ್ಪಿದ್ದಲ್ಲ ಎಂಬ ಅಂದಾಜನ್ನ ಮಾಡಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಕಾಡಲಿದೆ ಬರಗಾಲ, ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಅಂತ. ಈಗಾಗಲೇ ರಾಜ್ಯದ ಜಲಾಶಯ, ಅಣೆಕಟ್ಟು ಬರಿದಾಗ್ತಾ ಇದೆ. ಅಲ್ಪ ಸ್ವಲ್ಪ ಮಳೆಗೆ ಬಿತ್ತನೆಯನ್ನ ಮಾಡಿದ್ದಾರೆ ಕೆಲ ಭಾಗದ ರೈತರು. ಮಳೆಗಾಗಿ ಕಾದು ಕುಳಿತಂತ ಮತ್ತಷ್ಟು ಜಿಲ್ಲೆಗಳ ಅನ್ನದಾತರು ಪೂಜೆ ಪುನಸ್ಕಾರ, ಹೋಮ ಹವನ ಮಾಡ್ತಾ ಇದ್ದಾರೆ. ಮಳೆ ಬರುವಂತ ನಿಟ್ಟಿನಲ್ಲಿ ಏನೆಲ್ಲ ಸಂಪ್ರದಾಯಗಳಿದಾವಲ್ಲ ಅವನ್ನೆಲ್ಲವನ್ನೂ ಕೂಡ ಪಾಲನೆ ಮಾಡಲಾಗ್ತಾ ಇದೆ. ಪೂಜೆಗಳನ್ನ ಮಾಡಲಾಗ್ತಾ ಇದೆ. ದೇವ್ರ ಮೊರೆ ಹೋಗ್ತಾ ಇದ್ದಾರೆ. ಆಕಾಶ ನೋಡ್ಕೊಂಡು ಕೈ ಮುಗಿಯುವಂತಾಗಿದೆ. ಕೃಷಿಗೆ ಇರಲಿ, ಕುಡಿಯುವ ನೀರಿಗೂ ಕೂಡ ತತ್ವಾರ ಎದುರಾಗುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲೇ ಇದ್ದಾರೆ. ಶರಣು ಹಂಪಿ, ಈ ವರ್ಷ ಹತ್ತತ್ರ 70% ನೀರಿನ ಅಂದ್ರೆ ಮಳೆಯ ಅಭಾವ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲೇ ಹೊಡ್ತಾ ಇದು. ಬೆಳೆಗಳಿಗೆ ನೀರಿರಲಿ, ಅಟ್ಲೀಸ್ಟ್ ಕುಡಿಯೋಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಇದು ಬರದ ಭೀಕರತೆ ತೋರಿಸ್ತಾ ಇದೆಯಾ ಅಂತ? ಆ ಭಯ ಮತ್ತು ಆತಂಕ ನಮ್ಮ ರಾಜ್ಯದಲ್ಲಿರುವಂಥ ರೈತರನ್ನ ಕಾಡಿಸ್ತಾ ಇದೆ. ಮತ್ತು ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರೋದೇನೆಂದರೆ ಮುಂಗಾರು ಉತ್ತಮವಾದಂಥ ಮಳೆ ಆಗಲಿ ಅಂತೇಳಿ ಎಲ್ಲರೂ ಕೂಡ ಆಶಾಭಾವನೆಯಲ್ಲಿದ್ದಾರೆ. ಆದರೆ ಜೂನ್ ತಿಂಗಳ ಮಳೆ ಪ್ರಮಾಣವನ್ನು ನೋಡ್ತಾ ಹೋದರೆ 57% ಮಳೆ ಕೊರತೆ ಕಾಣ್ತಾ ಇದೆ. ಮಳೆ ಆಗಿರೋದು 43%. ಆದರೆ ರಾಜ್ಯದಲ್ಲಿರುವಂಥ ಬಹುತೇಕ ಜಿಲ್ಲೆಗಳಲ್ಲಿ, ಹಲವು ಜಿಲ್ಲೆಗಳಲ್ಲಿ 30% ಮಾತ್ರ ಮಳೆ ಆಗಿರೋದು. ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆ. ಆದರೆ ಜೂನ್ ತಿಂಗಳಿಗೆ ಕಂಪೇರ್ ಮಾಡ್ತಾ ಹೋದರೆ ಜುಲೈಯಲ್ಲಾದ್ರೂ ಉತ್ತಮ ಮಳೆ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಆಶಾಭಾವನೆಯಲ್ಲಿದ್ದರು, ಎಸ್ಪೆಷಲಿ ರೈತರು. ಬಟ್ ಹವಾಮಾನ ಇಲಾಖೆ ಕೊಡ್ತಿರುವಂಥ ಪ್ರಿಡಿಕ್ಷನ್ ಮಾಹಿತಿ ನೋಡಿದ್ರೆ ನಿಜವಾಗ್ಲೂ ಕೂಡ ಭಯ ಆಗುತ್ತೆ. ಯಾಕಂದರೆ 70% ಮಳೆ ಆಗೋದಿಲ್ಲ ಅಂಥೇಳಿ. ಕೇವಲ ಜುಲೈ ಮಾತ್ರ ಅಲ್ಲ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ಮುಂಗಾರು ಸಂಪೂರ್ಣವಾಗಿ 70% ಮಳೆ ಪ್ರಮಾಣ ಕೊರತೆ ಆಗುತ್ತೆ. ಮಳೆ ಆಗೋದು ಎಷ್ಟು ಅಂದರೆ 19-20% ಮಾತ್ರ ಮಳೆ ಆಗುತ್ತೆ. ವಾಡಿಕೆಗಿಂತಲೂ ಕೂಡ ತುಂಬಾ ಕಡಿಮೆ ಮಳೆ ಇದೆ ಅಂಥೇಳಿ ಈಗ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡ್ತಾ ಇದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ 14% ಮಾತ್ರ ಮಳೆ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ 86% ಮಳೆ ಆಗಿತ್ತು, ಸುಭಿಕ್ಷೆಯಲ್ಲಿತ್ತು. ಅಣೆಕಟ್ಟುಗಳು, ಜಲಾಶಯಗಳೆಲ್ಲವೂ ಕೂಡ, ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿದ್ವು.
ಜೂನ್ ಮೊದಲ ವಾರದಿಂದನೇ ಉತ್ತಮವಾದಂಥ ಮಳೆ ಆಗಿತ್ತು. ಬಟ್ ಪರಿಸ್ಥಿತಿ ಈ ಬಾರಿ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ 16 ವರ್ಷದ ಹಿಂದೆ ಬರಗಾಲ ಏನಿತ್ತು ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ KRSನ ನೀರನ್ನೇ ನಂಬಿಕೊಂಡಿರುವಂತಹ ಬೆಂಗಳೂರು ಜನತೆಗೆ ಕುಡಿಯೋ ನೀರಿಗೂ ಕೂಡ ಕಷ್ಟ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ನಿಮಗೆ ಈಗಾಗಲೇ ಬಿತ್ತನೆ ಮಾಡಿಕೊಂಡು ಎಲ್ಲರೂ ಕೂಡ ರೈತರೆಲ್ಲರೂ ಕೂಡ ಸಿದ್ಧವಾಗಿದ್ದಾರೆ. ಆದರೆ ಮಳೆ ಮಾತ್ರ ಹೇಳಿಕೊಳ್ಳುವಂಥ ಮಳೆ ಆಗ್ತಾ ಇಲ್ಲ. ಕೆಲವು ಜಿಲ್ಲೆಗಳಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಭರ್ಪೂರ್ ಮಳೆ ಏನಾಗಬೇಕಾಗಿತ್ತಲ್ಲ ಆ ಮಳೆ ಆಗದಿರೋ ಕಾರಣಕ್ಕಾಗಿ ಈ ವರ್ಷ ಬರಗಾಲಕ್ಕೆ ರೈತರು ಮತ್ತು ನಾವೆಲ್ಲರೂ ಕೂಡ ಎದುರಿಸಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಕೃಷಿ ಇಲಾಖೆನೂ ಕೂಡ ಪರ್ಯಾಯ ಬೆಳೆಗಳನ್ನು ಬೆಳಿಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದೆ. 16 ವರ್ಷದ ಹಿಂದೆ ಬರಗಾಲ ಇರುತ್ತಲ್ಲ ಅದೇ ರೀತಿಯಾದಂಥ ಸಿಚುವೇಶನ್ ಮತ್ತೆ ಇದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈಗಲೂ ಕೂಡ ಆಶಾಭಾವನೆ ಇದೆ. ಏನು ಹವಾಮಾನ ಇಲಾಖೆ ಕೊಟ್ಟಿದ್ದೆಲ್ಲದೂ ಕೂಡ ಸತ್ಯ ಆಗತ್ತೆ ಅಂತಲ್ಲ, ಅದನ್ನ ಮೀರಿನೂ ಕೂಡ ಉತ್ತಮವಾದಂತ ಮಳೆ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸಬೇಕಾಗಿದೆ ಅಷ್ಟೇ. ಈಗ ದೇವರೇ ಕಾಪಾಡಬೇಕು ಅಷ್ಟೇ. ಮಳೆ ಬರುವಂತ ನಿಟ್ಟಿನಲ್ಲಿ ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿ.